ಇನ್ನು ಅವರಿಬ್ಬರು ಕೂಡ ರಾಜಕೀಯವಾಗಿ ಇಬ್ಬರು ದೋಸ್ತಿಗಳು, ಮೊದಲಿಂದಲೂ ಕೂಡ ಒಟ್ಟೊಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ರು. ಆದರೆ ಕೆಲ ವರ್ಷಗಳ ಹಿಂದೆ ಅವರಿಬ್ಬರು ಸಪ್ರೇಟ್ ಆದರು. ಈಗ ನಾನಾ ನೀನಾ ಅಂತ ಪರಸ್ಪರ ಸವಾಲು ಹಾಕ್ತಾ ಇದ್ದಾರೆ. ನಾನು ಮಾತಾಡ್ತಾ ಇರುವಂಥದ್ದು ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಬಗ್ಗೆ. ನಿನ್ನ ತಾನೇ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸಂಸದರಾದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ಮೊದಲ ಬಾರಿಗೆ ಜನತಾ ದರ್ಶನವನ್ನು ತಮ್ಮ ಬ್ರ್ಯಾಂಡ್ ಜನತಾ ದರ್ಶನವನ್ನು ಮಂಡ್ಯದಲ್ಲಿ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಅದಕ್ಕೆ ಯಾವುದೇ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಬಂದಿರಲಿಲ್ಲ. ಇವತ್ತು ಚಲುವರಾಯಸ್ವಾಮಿ ಅವರು ಒಂದು ಜನತಾ ದರ್ಶನವನ್ನು ಮಾಡಿದ್ರು. ಆ ಒಂದು ಜನತಾ ದರ್ಶನದ ಮೂಲಕ ಒಂದು ಟಕ್ಕರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿಯ ಈ ಒಂದು ರಾಜಕೀಯ ವಾರ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ. ಯಾರು ಮಾಡಿದ್ರು ತಪ್ಪೇ, ಯಾರಿಗೂ ಅವಕಾಶ ಇಲ್ಲ. ಇವ್ರ ಅಪ್ಪಣೆ ತಗೊಂಡು ಬರ್ಬೇಕಾ ನಾನು ಮಂಡ್ಯಗೆ? ರಾಜಕೀಯ ಸಮರ ಗರಿಗೆದರಿದೆ. ಜಿದ್ದಾಜಿದ್ದಿನ ಕಣದಲ್ಲಿ ಪ್ರತಿಷ್ಠೆಯ ರಣಕಹಳೆ ಮೊಳಗಿದೆ. ಒಂದ್ ಕಡೆ ಉಪಚುನಾವಣೆ ಕಾವು, ಮತ್ತೊಂದ್ ಕಡೆ ವರ್ಚಸ್ಸಿನ ಯುದ್ಧ. ಲೋಕ ಅಖಾಡದಲ್ಲಿ ಕುಮಾರಸ್ವಾಮಿ ಗೆದ್ದು ಬೀಗಿದ್ದೇ ತಡ. ಸಕ್ಕರೆ ನಾಡು ಮಂಡ್ಯ ಮತ್ತೆ ರಾಜಕೀಯ ಬೆಳವಣಿಗೆಯ ಹಾಟ್ಸ್ಪಾಟ್ ಆಗೋ ಲಕ್ಷಣಗಳೇ ಕಂಡು ಬರ್ತಿವೆ. ಅದಕ್ಕೆ ಕಾರಣ ನಿನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೈಗೊಂಡಂತಹ ಜನತಾ ದರ್ಶನ ಕಾರ್ಯಕ್ರಮ. ಕುಮಾರಸ್ವಾಮಿ ಅವರು ಕೂಡ ಒಂದ್ ಕಡೆ ಮಂಡ್ಯ ಜಿಲ್ಲೆಯ ಜನತೆಯನ್ನ ಕೈ ಹಿಡಿದಿದ್ದಾರೆ. ಹಾಗಾಗಿ ಖುದ್ದು ಅವರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಜನರ ಅಹವಾಲುಗಳನ್ನ ಕೇಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮಂಡ್ಯದಲ್ಲಿ ಜೋರಾಯ್ತು ಜನತಾ ದರ್ಶನ ಪಾಲಿಟಿಕ್ಸ್. ನಿನ್ನೆ ಎಚ್ಡಿಕೆ, ಇವತ್ತು ಚಲುವರಾಯಸ್ವಾಮಿ ಅಹವಾಲು ಸ್ವೀಕಾರ. ಮಂಡ್ಯ ಕೇವಲ ರಾಜ್ಯ ರಾಜಕಾರಣ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರೋ ರಾಜಕೀಯ ಕುರುಕ್ಷೇತ್ರ. ಚುನಾವಣೆ ಸಂದರ್ಭದಲ್ಲಿ ಮೊದಲು ಮುನ್ನೆಲೆಗೆ ಬರೋ ಈ ಕದನ ಕಣವೇ ಮಂಡ್ಯ. ಇಂಥ ಕ್ಷೇತ್ರದಲ್ಲಿ ಲೋಕಸಭೆ ಅಗ್ನಿ ಪರೀಕ್ಷೆಗೆ ಇಳಿದಿದ್ದ ಕುಮಾರಸ್ವಾಮಿ ಗೆಲುವಿನ ನಗೆ ಬೀರಿದ್ದು ಎಲ್ರಿಗೂ ಗೊತ್ತಿದೆ. ಹೀಗಿರುವಾಗ ಸಂಸದರಾದ ಬಳಿಕ ಮೊದಲ ಬಾರಿಗೆ ನಿನ್ನೆ ಮಂಡ್ಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ರು. ಈ ಕಾರ್ಯಕ್ರಮ ನಡೆದು ದಿನಗಳೇ ಕಳೆದಿಲ್ಲ. ಇದಕ್ಕೆ ಕೌಂಟರ್ ಎಂಬಂತೆ ಸಚಿವ ಚಲುವರಾಯಸ್ವಾಮಿ ಇವತ್ತು ಮಂಡ್ಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಂದಹಾಗೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಜನತಾ ದರ್ಶನ ಹಮ್ಮಿಕೊಳ್ಳೋದಕ್ಕೆ ದೊಡ್ಡ ಕಾರಣವೇ ಇದೆ. ಅದೇನು ಅನ್ನೋದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ವಿವಾದ ಎದ್ದಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಇದು ಜೋರಾಗಿತ್ತು. ಹನುಮಧ್ವಜ ವಿವಾದದಿಂದ ಕಾಂಗ್ರೆಸ್ ವಿರುದ್ಧ ಭಾರಿ ಟೀಕೆ ಶುರುವಾಗಿದ್ದವು. ಇದೇ ಧ್ವಜ ವಿವಾದಕ್ಕೆ ಕೆರಳಿದ್ದ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧರಣಿ ಕೂಡ ಮಾಡಿತ್ತು. ಇಷ್ಟೆಲ್ಲ ಆದ್ಮೇಲೆ ಕೆರಗೋಡು ಗ್ರಾಮ ಒಂದ್ ರೀತಿ ಬಿಜೆಪಿ ಸೆಂಟರ್ ಆಗಿತ್ತು. ಹನುಮಧ್ವಜ ವಿವಾದದಿಂದ ಬಿಜೆಪಿ ಪರ ಹೊಸ ಅಲೆ ಎದ್ದಿತ್ತು. ಹೀಗಾಗಿ ಸಚಿವ ಚಲುವರಾಯಸ್ವಾಮಿ ಗ್ರಾಮದಲ್ಲಿ ವಿಶ್ವಾಸ ಅಸ್ತ್ರವನ್ನ ಹೂಡಿದ್ದಾರೆ. ಕೆರಗೋಡು ಗ್ರಾಮಕ್ಕೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಇಮೇಜ್ನಿಂದ ದೂರ ಆಗೋದಕ್ಕೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ನಿನ್ನೆಯಷ್ಟೇ ಕುಮಾರಸ್ವಾಮಿ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಬಂದಿರದಿದ್ದಕ್ಕೆ ಗುಡುಗಿದ್ದರು. ಎಚ್ಡಿಕೆ ಮಾತಿಗೆ ತಿರುಗೇಟು ಕೊಟ್ಟ ಸಚಿವ ಚಲುವರಾಯಸ್ವಾಮಿ ಅವರು ಜನಸಂಪರ್ಕ ಸಭೆ ಮಾಡೋಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಜನಸಂಪರ್ಕ ಸಭೆನ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ಜಿಲ್ಲಾ ಮಂತ್ರಿಯಾಗಿ ಮಾಡ್ತೀನಲ್ಲ, ಆ ಥರ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಬಂದಾಗ ಸಾರ್ವಜನಿಕರು ಭೇಟಿ ಮಾಡಿ ಅವ್ರು ಕೊಟ್ಟ ಅಹವಾಲನ್ನ DC ಅವರಿಗೆ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ. ಸಚಿವರ ಮಾತಿಗೆ ಕೆರಳಿ ಕೆಂಡವಾದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಂತ್ರಿಗಳು ಶಾಸಕರು ಕೆಲಸ ಮಾಡಿಲ್ಲ ಅಂತಾನೆ ನಾನು ಬಂದಿದ್ದು, ಮಂಡ್ಯಕ್ಕೆ ಬರೋಕೆ ಇವ್ರ ಅಪ್ಪಣೆ ಪಡಿಬೇಕಾ ಅಂತ ಗರಂ ಆದ್ರು. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ 3,000 ಅರ್ಜಿ ಹಾಕ್ಕೊಡೋರು. ಪಾಪ ಅವ್ರ ನಿಷ್ಠೆಯಿಂದ ಜನಗಳು ಕೆಲಸ ಮಾಡಿದರೆ ಶಾಸಕರು ಮಂತ್ರಿಗಳು ನೆನ್ನೆ 3,000 ಅರ್ಜಿ ತಂದು ಕೊಟ್ಟವರಲ್ಲ ಜನ. ಅವ್ರು ಮಾಡೋ ಕೆಲಸವೇ ಅದು. ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ? ನರೇಂದ್ರ ಮೋದಿಯವರು ಇವತ್ತು ನನಗೆ ಕರೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ವಿಶ್ವಾಸದಲ್ಲಿ ಆ ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಇಲ್ಲಿ ನನ್ನ ಮೂಲ ಕಳಿಸೋರಲ್ಲ ಜನ. ಆ ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬಾರ್ದ? ನಾನು ದೆಹಲಿಲಿ ಕೂತ್ಕೊಂಡ್ರಾಗತ್ತಾ? ಇಲ್ಲಿ ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ನಾನು ದೆಹಲಿಲಿ ಅಲ್ಲಿ ಆರಾಮಾಗಿರ್ತೀನಿ. ಇವ್ರ ಅಪ್ಪಣೆ ತಗೊಂಡು ಬರಬೇಕಾ ನಾನು ಮಂಡ್ಯಗೆ? ಲೋಕಸಭಾ ಫಲಿತಾಂಶದ ಬಳಿಕ ಕೊಂಚ ತಣ್ಣಗಿದ್ದ ಮಂಡ್ಯ ಅಖಾಡ ಇದೀಗ ಮತ್ತೆ ರಂಗೇರುವ ಲಕ್ಷಣ ಕಾಣ್ತಾ ಇದೆ.
ನಾಯಕರ ಒಂದೊಂದೇ ಮಾತುಗಳನ್ನ ಗಮನಿಸ್ತಾ ಇದ್ರೆ ಇದಿಲ್ಲಿಗೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಮಂಡ್ಯದಲ್ಲಿ ಈಗಾಗಲೇ ಜನತಾ ದರ್ಶನ ಪಾಲಿಟಿಕ್ಸ್ ಆರಂಭ ಆಗಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಿದ್ರೆ, ಇವತ್ತು ಸಚಿವ ಚಲುವರಾಯಸ್ವಾಮಿ ಅವರು ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲೂ ಕೂಡ ಜನತಾ ದರ್ಶನ ಕಾರ್ಯಕ್ರಮನ ಪ್ರಮುಖವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.